ಸುಬ್ರಾವ್ ಹಾಗೂ ಭರತ್ ಕೆಂಜಿ, ಆನಂದ್ ಸುಬ್ರಾವ್ ಹಾಗೂ ಭರತ್ ಕೆಂಜಿ ಅಮರ. ಜನವರಿ 29ರಂದು ಈ ರಾಜ್ಯ ಕಂಡ ಅಪರೂಪದ ಕಾರ್ಮಿಕರ ಮುಖಂಡರಾದ ಶ್ರೀ ಆನಂದ್ ಸುಬ್ರಾವ್ ಅವರು ತೀರಿಕೊಂಡರು. ಅದರ ಜೊತೆಗೆ ಉತ್ತರ ಕರ್ನಾಟಕದ ಉದ್ಯಮಿಗಳಾದ ಶ್ರೀ ಭರತ್ ಕೆಂಜಿ ಅವರು ಕೂಡ ತೀರಿಕೊಂಡು ನಮ್ಮ ಕಾರ್ಮಿಕರ ಸಂಘಟನೆ ಜೊತೆಗೆ ಹಾಗೂ ನಮ್ಮ ತಂದೆಯವರ ಜೊತೆಗೆ ಬಹಳ ನಿಕಟ ಆದಂತ ಇವರಿಬ್ಬರು ಇವತ್ತಿನ ದಿವಸ ನಾವು ಹಳೆ ಹುಬ್ಬಳ್ಳಿಯ ಎಜೆ ಮೊದಲು ಕಾರ್ಮಿಕರ ಭವನದಲ್ಲಿ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಎಲ್ಲಾ ಕಾರ್ಮಿಕರ ಸಂಘಟನೆ ಸೇರಿಕೊಂಡು ಆಟೋ ರಿಕ್ಷಾ ಚಾಲಕರಾಗಿರ್ಬೋದು, ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು, ಬಿಡಿ ಕಾರ್ಮಿಕರಾಗಿರ್ಬೋದು ಹಾಗೂ ಅಂಗವಿಕಲ ಕಾರ್ಮಿಕರಾಗಿರ್ಬೋದು, ಕಟ್ಟಡ ಕಾರ್ಮಿಕರು ಸೇರಿಕೊಂಡು ಇವತ್ತಿನ ದಿವಸ ಹಳೆ ಹುಬ್ಬಳ್ಳಿಯಲ್ಲಿ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಾವು ಎಲ್ಲರೂ ಹಮ್ಮಿಕೊಂಡಿದ್ದೇವೆ. ದಿವಂಗತ ಆನಂದ್ ಸುಬ್ರಾವ್ ಅವರು ಸುಮಾರು 40 ವರ್ಷಗಳಿಂದ ಸುದೀರ್ಘವಾಗಿ ಕಾರ್ಮಿಕರ ಸಂಘಟನೆಯಲ್ಲಿ ತೊಡಗಿಸಿಕೊಂಡು ಇವತ್ತು ಕಾರ್ಮಿಕರ ಹಕ್ಕಿಗಾಗಿ, ಕಾರ್ಮಿಕರ ಏಳಿಗೆಗಾಗಿ ಸಾಕಷ್ಟು ಹೋರಾಟವನ್ನು ಕೂಡ ಮಾಡಿ ರಾಜ್ಯದ ಎಐಟಿಯುಸಿಯ ಅಧ್ಯಕ್ಷರು ಹಾಗೂ ಕೆಎಸ್ಆರ್ಟಿಸಿಯ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ ಇಡೀ ರಾಜ್ಯದ ವ್ಯಾಪ್ತಿಯಲ್ಲಿ ಸಾಕಷ್ಟು ಕಾರ್ಮಿಕರ ಬಗ್ಗೆ ಹೋರಾಟವನ್ನು ಮಾಡಿ ಅವರು ಸಿಗುವಂತ ಸವಲತ್ತುಗಳಿಗೆ ನಿರಂತರವಾಗಿ ಹೋರಾಟ ಮಾಡಿ ಅವರಿಗೆ ಕೊಡಿಸುವಲ್ಲಿ ಬಹಳ ಯಶಸ್ಸಾದಂತ ಯಾರಾದ್ರೂ ನಾಯಕ ಇದಾರಪ್ಪ ಅಂತಂದ್ರೆ ಅದು ಆನಂದ್ ಸುಬ್ರಾವ್ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಯಾಕಂತಂದ್ರೆ ಇವತ್ತು ಕಾರ್ಮಿಕರು ಬಹಳಷ್ಟು ತೊಂದರೆಗಳಿದೆ. ಇವತ್ತಿನ ದಿವಸ ನೋಡ್ತಾ ಇದ್ರಿ, ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರ ಬಂದ ನಂತರ ಕಳೆದ 14 ವರ್ಷಗಳಿಂದ ಕಾರ್ಮಿಕರು ಬೀದಿ ಪಾಲಾಗಿದ್ದಾರೆ. ಯಾಕಂದ್ರೆ ಕೇಂದ್ರ ಸರ್ಕಾರ ಈ ಹಿಂದಿರುವಂತ ಕಾಂಗ್ರೆಸ್ ಸರ್ಕಾರದಲ್ಲಿರುವಂತ ಒಂದು ಒಳ್ಳೆಯ ಯೋಜನೆಗಳು ಕಾರ್ಮಿಕರ ಪರವಾಗಿತ್ತು. ಇವತ್ತು ಇವು ಸರ್ಕಾರ ಬಂದ ಮ್ಯಾಗೆ ಮಧ್ಯವಾದಿ ಸರ್ಕಾರ ಬಂದ ನಂತರ ಅವೆಲ್ಲ 29 ಕಾರ್ಮಿಕರ ಸಂಘಟನೆ ಹಾಗೂ ಅವರ ಹಕ್ಕಿ ಏನೇ ಯೋಜನೆಗಳು ಏನಿತ್ತು, ಅವರ ಆಕ್ಟ್ಗಳು ಏನಿತ್ತು ಅವೆಲ್ಲ ಕಿತ್ತು ಹಾಕಿ ಇವತ್ತು ಕಾರ್ಮಿಕರಿಗೆ ಬೀದಿ ಪಾಲು ಮಾಡಿದ್ದಕ್ಕಾಗಿ ನಾವೆಲ್ಲರೂ ಅದಕ್ಕೆ ಬಲವಾಗಿ ಕೂಡ ಖಂಡಿಸ್ತಾ ಇದ್ದೀವಿ. ಯಾಕಂದ್ರೆ ಇವತ್ತು ಕಾರ್ಮಿಕರು ಈ ದೇಶದ ಬೆನ್ನೆಲುಬು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಇವತ್ತು ಕಾರ್ಮಿಕರು ಇರ್ಲಿಲ್ಲ ಅಂತಂದ್ರೆ ಈ ದೇಶ ಇಷ್ಟೊಂದು ಮುಂದುವರಲಿಕ್ಕೆ ಸಾಧ್ಯ ಇರಲಿಲ್ಲ. ಇದೊಂದು ಅಭಿವೃದ್ಧಿಯ ಮುಂಬರುವ ದಿನಗಳಲ್ಲಿ ಏನಪ್ಪಾ ಕಾರ್ಮಿಕರು ನಾವೆಲ್ಲರೂ ಸೇರಿಕೊಂಡು ನಮ್ಮ ಹಕ್ಕಿನ ಪರವಾಗಿ ನಾವೆಲ್ಲ ಹೋರಾಟ ಮಾಡಬೇಕಾಗಿದೆ. ಅದರ ಜೊತೆಗೆ ನಮ್ಮ ಭರತ್ ಕೆಂಜಿ ಅವರು ಕೂಡ ಅವರು ಉದ್ಯಮಿಯ ಮಾಲಕರು, ಎಕೆ ಇಂಡಸ್ಟ್ರೀಸ್ ಆಗಿರ್ಬೋದು, ಬಿಡಿಕೆ ಆಗಿರ್ಬೋದು, ಬಿಡಿಕೆಲ ಆಗಿರ್ಬೋದು, ಅವ್ರು ಯಾವತ್ತೂ ಮಾಲಕರಂತೂ ಎಂದು ವರ್ತಿಸುತ್ತಿಲ್ಲ. ಕಾರ್ಮಿಕರ ಕಷ್ಟ ನೋವುಗಳು ಏನ್ ತೊಂದರೆಗಳು ಏನಿದಾವ ಅವೆಲ್ಲ ಅರ್ಥ ಮಾಡಿಕೊಂಡು ಅವರು ಕಾರ್ಮಿಕರಿಗೆ ಏನಾರ ಬೇಡಿಕೆ ಇತ್ತಂತಂದ್ರೆ 10 ಬೇಡಿಕೆ ಇತ್ತಂದ್ರೆ ಅದರಲ್ಲಿ 5 ಕೂಡ ಮಾಡುವಂತ ತಾಕತ್ತು ಏನಾರ ಹೊಂದಿದಪ್ಪ ಅಂತಂದ್ರೆ ಅದು ಭರತ್ ಕೆಂಜಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಂಡಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಹೆಸರು ಬಾಬಾಜಾನ್ ಮುದೋಳ್, ರಾಜ್ಯ ಕಾರ್ಮಿಕರ ಮುಖಂಡರು.